ಗೋಬಿ ತಾಲೂಕಿನ ಪೆದ್ದನಹಳ್ಳಿ ಗ್ರಾಮದಲ್ಲಿ ಶಾಸಕರ ಅನುದಾನದ ರಸ್ತೆ ಕಾಮಗಾರಿ ವಿಳಂಬವಾಗಿರೋದು ಹಾಗೂ ಜಲಜೀವನ್ ಮಿಷನ್ ಯೋಜನೆಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗ್ರಾಮಸ್ಥರು ತೀವ್ರ ಪರದಾಟ ಅನುಭವಿಸುತ್ತಿದ್ದು 5 ತಿಂಗಳ ಹಿಂದೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ರಸ್ತೆ ಕೆಲಸ ಅರ್ಧಕ್ಕೆ ನಿಂತು ಮಳೆಗಾಲದಲ್ಲಿ ಕೆರೆಯಂತಾಗಿದೆ. ಇದರ ಜೊತೆಗೆ ಒಡೆದ ಕುಡಿಯುವ ನೀರಿನ ಪೈಪ್ ಲೈನ್ಗಳಿಂದಾಗಿ ಕಳೆದ 15 ದಿನಗಳಿಂದ ಕುಡಿಯಲು ನೀರಿಲ್ಲದೆ ತುಂಬಿ ತುಳುಕುತ್ತಿರುವ ಚರಂಡಿಗಳಿಂದ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದ್ದು ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೈಪ್ ಲೈನ್ ಮಾಡ್ಬಿಟ್ಟು ಬಿಲ್ ಹಾಕೊಳ್ಸೋರಿ ಹೆಂಗ್ ಹಾಕ್ಸಿರು ಇವ್ರು ನೋಡಿ ಮಾಡಿಸ್ಬೇಕು ತಾನೆ ಕಾಂಟ್ರಾಕ್ಟ್ ತಪ್ಪಲ್ಲ. ಪೈಪ್ ಲೈನ್ ಆಗಿ ಎಷ್ಟು ದಿನ ಆಯ್ತಿರಲ್ಲ ವಾಟರ್ ಪೈಪ್ ಲೈನ್ ಆಗಿ ಒಂದು ವರ್ಷದ ಮೇಲೆ ಆಯ್ತು ಸರ್. ಒಂದು ವರ್ಷಕ್ಕೆ ಈ ಕಂಪ್ಲೇಂಟ್ ಬರ್ತಾ ಇದೆ. ಮೇಲೆ ಅದ್ದಿರ್ತಾರೆ ಟ್ರ್ಯಾಕ್ಟರ್ ಬರ್ತವೆ ಹೊಡೆದೋಗ್ತವೆ ಸರ್. ಎಷ್ಟು ಸತಿ ಇಂತ ಪಂಚಾಯತ್ಗಿಂತ ರಿಪೇರಿ ಮಾಡಿ ಬಂದ್ರು ಅವತ್ತು ಯಾರು ಬರ್ಲಿಲ್ಲ. ಮಣ್ಣು ನಿಲ್ಲಿಸಿ ಹೊಡೆಸಿ ಟ್ರ್ಯಾಕ್ಟರ್ ಬರ್ಬೇಡ್ರಿ ಇಲ್ಲಿ ಪೈಪ್ ಲೈನ್ ಆಗತ್ತಕ ರೋಡ್ ಆಗತ್ತಕ ಅಂತವ. ಈಗ ಸಂಬಂಧಪಟ್ಟ ನಿಮ್ಮ ಶಾಸಕರಿಗೆ ಏನ್ ಕೇಳ್ಕೊಂತೀರಾ ನೀವೀಗ? ರೋಡ್ ಮಾಡಿಸ್ರಿ ಫಸ್ಟ್, ನೀರಿನ ಸಮಸ್ಯೆ ಬಗೆಹರಿಸ್ರಿ ಅಂತ. ಚರಂಡಿ ಕ್ಲೀನ್ ಮಾಡಿಸ್ಬೇಕು. ಚರಂಡಿ ಮಾಡ್ತೀವಿ ಅದನ್ನೇ ರಿಪೇರಿ ಮಾಡ್ತೀವಿ ಅಷ್ಟೇ ಮಾಡ್ತೀವಿ ಅಂದ್ರು. ಈಗ ಇದು ರಿಪೇರಿ ಮಾಡ್ತೀವಿ ಅಂದ್ರೆ ಅದನ್ನು ಮಾಡಿಲ್ಲ, ಏನ್ ಚರಂಡಿನೂ ಮಾಡಿಲ್ಲ, ಯಾವ್ದು ಇಲ್ಲ ಸರ್. ನಾವು 15 ದಿವಸ ಮಾಡಿಸ್ತಾರೆ ಅಂತ ಸುಮ್ಮನೆ ಅದು ಬಿಡು ಅವತ್ತು ಮಾಡಿಸ್ತಾರೆ ಇವತ್ತು ಮಾಡಿಸ್ತಾರೆ ಅಂತವ ಯಾರು ಮಾಡಿಸ್ಲಿಲ್ಲ. ಪಾಪ ವಾಟರ್ ಮ್ಯಾನ್ ಬಸವಣ್ಣಾಗ ಸಮಸ್ಯೆ ಆಗಿದೆ. ಈ ರೋಡಿನ ಸಮಸ್ಯೆ ಏನ್ ನಿಮ್ಗೆ ಏನೇನ್ ಬೇಕು? ನಾವು ಅಲ್ಲಿ ಸುಮಾರು ಒಂದು 5 ತಿಂಗಳೇ ಹೇಳಿದೀವಿ ಸರ್, ರೋಡ್ ಮಾಡಿಸ್ರಿ ಅಂತ ಮಾಡಿಸ್ಲಿಲ್ಲ ಒಬ್ರುವೆ. ಆಮೇಲೆ MLA ಕರ್ಕೊಂಬಂದು ಮಾಡಿಸ್ತೀವಿ ಅಂತ ಪಂಚಾಯತ್ಗೆಲ್ಲಿ ಕೇಳಿರು. ಪಂಚಾಯತ್ಗೆಲ್ಲಿ ನಮ್ಮ ದುಡ್ಡಿಲ್ಲ, ನಮ್ಮ ಕೈಲಿ ಮಾಡ್ಸೋಕ್ಕಾಗಲ್ಲ, MLA ಕಡೆಯಿಂದ ಬೇಕಾದ್ರೆ ಮಾಡಿಸ್ಕೊಳ್ರಿ ಅಂತಂದರು. ಅವರನ್ನು ಕರ್ಕೊಂಬಂದ್ರು. MLAನೂ ನಮ್ಮ ಕೈಲಿ ಏನು ಮಾತಾಡಿಸ್ಲಿಲ್ಲ. ಹೆಂಗಸ್ರು ಬರೀ ಕರ್ಸಿರು ಅಷ್ಟೇ, ಅವ್ರವರೇ ಮಾತಾಡ್ಕೊಂಡ್ರು ಕಳ್ಸಿರು ಅವ್ರನ್ನ. ಎಂಥವ್ರು ಇವರು ಇವ್ರು ಮಾಡಿಸ್ತಾರೆ, ಕಾಂಟ್ರಾಕ್ಟ್ ಮಾಡಿಸ್ಕೊಂತಾರಲ್ಲ ಅವರು ಬಂದರು ಮಾಡಿಸಿರು ಹೋದ್ರು. ಅವ್ರು ಇವತ್ತಿನವರೆಗಾಗಿ ಬಂದಿಲ್ಲ. ನೀರು ಬಂದಾಗ ಬರ್ತಾರೆ, ಯಾವ ಐತೆ ಮಾಡೋಕ್ಕಾಗಲ್ಲ ಅಂತ ಹೋಗ್ತಾರೆ. ಒಣಗಿದ್ದಾಗ ಬರಲ್ಲ ಮಾಡೋಕ್ಕೆ. ನಿಮ್ಮ ನೀರಿನ ಸಮಸ್ಯೆ ಎಷ್ಟು? ನೀರಿನ ಸಮಸ್ಯೆ ಒಂದು 15 ದಿವಸದಿಂದಲೂ ಹೋಯ್ತೆ ಸರ್. ನಿಮಗೆ ಕುಡಿಯೋ ನೀರಿನ ಸಮಸ್ಯೆ ಐತೆ. ಐತೆ. ರೋಡಿನ ಸಮಸ್ಯೆನೂ ಇದೆ. ಈಗ ನೀವು ಕೇಳ್ತಿರೋದೇನು? ಏನ್ ಬೇಕು ಅಂತ? ಎರಡು ನೀರು ಬೇಕು, ರೋಡು ಬೇಕು. ಎಲ್ಲ ಎಳ್ಸಿರೋದಿಲ್ಲಿ. ರೋಡು ಬೇಕು, ನೀರು ಬೇಕು, ಚರಂಡಿನೂ ಕ್ಲೀನ್ ಇಲ್ಲ ಸರ್. ಚರಂಡಿ ಎರಡ್ ಕಡೆಗೂ ಭರ್ತಿ ಆಗಿವೆ ಸರ್. ಚರಂಡಿ ರೋಡ್ ಕ್ಲೀನ್ ಮಾಡಿಸಿ ಚರಂಡಿನೂ ಹೋಗ್ಬೇಕು, ನೀರು ಬೇಕು, ಎಲ್ಲದೂ ಬೇಕು ಸರ್. ನಮಗೆ ಸಂಬಂಧಪಟ್ಟ ಪಂಚಾಯತ್ರಿಗೆ ಏನಾದ್ರು ಮಾಹಿತಿ ಮುಟ್ಟಿಸಿದ್ರ ನೀವು? ಪಂಚಾಯತ್ಗೆ ದುಡ್ಡಿಲ್ಲ ಅಂತಾರೆ ಸರ್. ಫಸ್ಟ್ಗೆ ದುಡ್ಡಿಲ್ಲ ಅಂದ್ರು, ಆಮೇಲೆ ಎಲ್ಲ ಸರ್ ಸ್ಟ್ರೈಕ್ ಮಾಡಿದಂಗೆ 1 ಲಕ್ಷ ಐತೆ ಅಂದ್ರು. ಚರಂಡಿ ಅದುವರೆಗೂ 5 ತಿಂಗಳಾಯ್ತೆ ಸ್ಟ್ರೈಕ್ ಮಾಡಿ 5-6 ತಿಂಗಳು ಇದುವರೆಗೂ ಚರಂಡಿ ಕ್ಲೀನ್ ಮಾಡಿಸಿಲ್ಲ. ಚರಂಡಿನ ಮಾಡಿಸಿಲ್ಲ, ರೋಡ್ ದುಡ್ಡಿಲ್ಲ ಅಂತಾರೆ. MLA ಕೇಳ್ರಿ ಅಂತಾರೆ. ಆದ್ರೆ ಈಗ MLA ಬಂದು ನೋಡಿದ್ರೆ MLA ಬಂದು ನೋಡವ್ರಿಗೆ ಸರ್ ಅಮ್ಮನ್ ಮಾತಾಡಕ್ಕೆ ಬಿಡಲ್ಲ. ಮಾತಾಡಕ್ಕೆ ಬಿಡಲ್ಲ ನೋಡಿ, ಗಂಡಸರುಗಳು ಯಾರು ಬಂದಿಲ್ಲ. ಈಗ ಅದೇ MLA ಬಂತು ಅಂದ್ರೆ ಸುತ್ತಲೂ ತುಂಬ್ಕೊಂತಾರೆ. ಅಧ್ಯಕ್ಷರು ಮೆಂಬರ್ಗಳು ಆಗಿದ್ರಲ್ವಾ ಅವರು ಮಾಡಿಸ್ಬೇಕಾಯ್ತು. ನೀವು ಮುಂದೆ ನಿಂತ್ಕೊಂಡು MLA ಕರ್ಕೊಂಡ್ಬಂದು ಯಾರು ಬಂದ್ ಮಾಡ್ಸಿರು? ಏನ್ ಹೇಳ್ತಾರೆ ಇಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲ ಮೆಂಬರ್ಗಳೆಲ್ಲ? ಮಾಡಿಸ್ತೀವಿ ಅಂತ ಹೇಳ್ತಾರೆ. ಯಾರು ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಿಲ್ಲ. 1 ವರ್ಷದಿಂದ ಈ ತರ ಸಮಸ್ಯೆ ಇದ್ದಿದ್ದು. ಈ ತರ ಸಮಸ್ಯೆ ಇದುವರೆಗೂ ಕ್ಲೀನ್ ಮಾಡಿಲ್ಲ. ಬೇಸಿಗೆನಾಗ ಮಾಡ್ತೀವಿ ಅಂತಾರೆ. ಮಳೆಗಾಲದಾಗ ಬಂದ್ರು ರೋಡ್ ಮಾಡ್ತೀವಿ ಅಂತ 2 ದಿನ ಜಲ್ಲಿ ಹಾಕ್ತಾರೆ. ಅದೊಂದಿಷ್ಟ ಹಾಕಿ ಜಲ್ಲಿ ಅವರು ಜಾಸ್ತಿ ಕೂತ್ಕೊಂಡ್ಬಿಡುತ್ತೆ ಜಲ್ಲಿ, ನಮಗೆ ಲಾಸ್ ಆಗುತ್ತೆ. ಸರ್ಕಾರಕ್ಕೆ ನೀವೇನ್ ಮನವಿ ಮಾಡ್ತೀರಿ ಈಗ? ನಮಗೆ ಚರಂಡಿ ಕ್ಲೀನ್ ಮಾಡಿಸಿ ಜಲ್ಲಿ ನಮ್ಗಷ್ಟೇ ಅಷ್ಟೇ ಸರ್. ನಾವು ಕೇಳ್ತಾರೆ ಪೈಪ್ ಲೈನ್ ಸಮಸ್ಯೆ ಇದೆ ಸರ್. ಪೈಪ್ ಲೈನ್ 2 ಕಡೆಗೂ ಮಾಡ್ಬೇಕಾಯ್ತು. ಒಂದ್ ಪೈಪ್ ಅಲ್ಲಿ 2 ಬೀದಿಗೂ ನೀರು ಹೋಗಂಗ್ ಮಾಡಿದ್ದಾರೆ. ಆ ಮನೆ ಮ್ಯಾಕ್ ನೀರು ಹೋಗ್ಬೇಕು. ನೀರ ಸರ್ ಆ ಕಡೆ ಈ ಕಡೆಯಿಂದ ಅಲ್ಲಿ ಮೇಲ್ಕನ ಒಂದು 30 ಮನೆ ಇರ್ಬೋದು. ಅದ್ರಲ್ಲಿ ಒಂದೇ 2 ಇಂಚಿ ಪೈಪ್ ಹಾಕ್ಯವ್ರಿ. 30 ಮನೆಗೆ ಅಷ್ಟು ನೀರು, ಅದ್ರಲ್ಲಿ ನೀರು ಹೋಗುತ್ತಾ? ಇವ್ರು ಮುಂದಿನ ಮಾಡ್ಸಿರಲ್ಲ ಸರ್. 2 ಸೈಡ್ ಪೈಪ್ ಹಾಕಿ ಮಾಡ್ತಿದ್ರಿ 2 ಕಡೆಗೂ ನೀರು ಹೋಗವು. 1 ಕಡೆಗೆ ಪೈಪ್ ಹಾಕ್ಯಾರಿ, 4 ಕಡೆ ನೀರು ಹೋಗಲ್ಲ. ಹೆಂಗ್ ಹೋಗ್ತವೆ? ಈಗ ಬಂದ ಒಂದು 10 ಎಲ್ಲಿ ಬರೋದ್ರೊಳಗೆ ನೀರು ಮುಗ್ದು ಹೋಗ್ತವೆ. 2 ಇಂಚಿ ನೀರು ನಿಲ್ಲಿಸ್ತಾರೆ. ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡೋರು ಅಂತ ಹೇಳ್ತೀರಾ? ಹೌದು ಸರ್. ಪೈಪ್ ಲೈನ್ ಸರಿಯಾಗಿ ಮಾಡಿಲ್ಲ. ಆದ್ರೂ ಈ ಪಂಚಾಯತ್ಗೆ ಅವರೇ ಸರ್ ಬಿಲ್ ಹೆಂಗ್ ಹಾಕೊಟ್ರು ಸರ್? ಕರೆಕ್ಟಾಗಿ ಮಾಡಿದ್ರೆ ಬಿಲ್